ಶೋರೂಮ್ ಬಸ್ಸತಿ ಹೋಗಿದ್ರಾಗಿತ್ತು. ಅಲ್ಲೋಗ್ಬಿಟ್ಟು ಹಿಂಗೆ ಹೊಟ್ಟೋಗ ರಿಂಗ್ ರೋಡಲ್ಲಿ ನೋಡಿ. ಅಲ್ಲಿ ಟೈಮ್ ಲೇಟ್ ಮಾಡ್ತೀನಿ. ಇಲ್ಲ, ಎಷ್ಟೊತ್ತು ಹೋಗೋರ್ಗೆ ಹೇಳ್ಬಿಟ್ಟು ಬರ್ತಾ ಇರೋದಷ್ಟೇ. And Thomas, welcome to my channel Motor Vlog Ronnie. जाने से पहले like, subscribe, talk ho. So here we are, guys. Today I kept my bike for service. There's a problem with oil draining inside the engine. I'm riding my friend's bike. Let's go to the showroom and check it out. ಏನು ವೆಯ್ಟ್ ಬರುತ್ತೆ? 196. 196 ಏನು ವೆಯ್ಟ್? ನಾನು 195. ಅದು ಇದು ಜಾಸ್ತಿ 600. 230. ಒಬ್ಬ ಟೆಸ್ಟ್ ರೈಡ್ ತಗೊಳಕ್ ಹೋಗಿ ಆಕ್ಸಿಡೆಂಟ್ ಮಾಡ್ಬಿಟ್ಟಿದ್ದ. ಯಾರು? TRK ಅಂತ ಒಂದು ಗಾಡಿ ಐತೆ. ಈಗ ಡುಕಾಟಿ ಇತ್ತಲ್ಲ, ಅದೇ ಥರ ಸೇಮು. ಬೆನಿಲಿಲ್ ಒಂದು ಐತೆ ಅದೇ ಥರದ್ದು. ಟೆಸ್ಟ್ ರೈಡ್ ತಗೊಳಕ್ ಆಕ್ಸಿಡೆಂಟ್ ಮಾಡ್ಬಿಟ್ಟ. ಇದೇ ರೋಡಲ್ಲಿ ಹಿಂದೆಗಡೆ. ಯಾಕೆ ಟ್ರಯಲ್ಗೆ ಬಿಟ್ಟಿರ್ತಾರಲ್ಲ ಗಾಡಿಗಳು, ಅದನ್ನ ಪರ್ಚೇಸ್ ಮಾಡ್ಬೋದು ನೋಡಿದ್ದಾರೆ. ಅದು ಕಮ್ಮಿ ದುಡ್ಡು ಕೊಡ್ತಾರಲ್ವಾ? ಕಮ್ಮಿ ದುಡ್ಡು ಕೊಡ್ತಾರೆ, ಬಟ್ ತಗೋಬಾರ್ದಂತ ಉಜ್ಜಾಡ್ಸ್ಬಿಟ್ಟಿರ್ತಾರೆ. ಅಲ್ಲ, ಟ್ರಯಲ್ಗೆ ಇದ್ಮೇಲೆ ಒಳ್ಳೆ ಥರ ಮೇಂಟೈನ್ ಮಾಡಬೇಕಲ್ಲ ಅಂತ. ಇಲ್ಲ, ಮಾಡಲ್ಲ. ಮೊದಲೇ ಹೇಳ್ಬಿಡ್ತಾರೆ ಟ್ರಯಲ್ ಬೈಕಲ್ಲಿ. ಇದು ಟ್ರಯಲ್ ಬೈಕು ಅಷ್ಟು ಕಂಡೀಷನಲ್ಲಿ ಇರಲ್ಲ, ಹೊಸ ಬೈಕ್ ನಿಮ್ಗೆ ಇನ್ನು ಚೆನ್ನಾಗಿ ಕಂಡೀಷನಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅದು ಫೋರ್ಕು ಟೈರು ಎಲ್ಲ ಹೋಗ್ಬಿಟ್ಟಿರುತ್ತೆ ಆಗಲೇ. ಮತ್ತು ಸುಮ್ಮನೆ ಓಡಿಸಲ್ಲ ಗಾಡಿನ, ಜೋರಾಗಿ ಓಡಿಸ್ತಾರೆ ಫುಲ್ ಹೈ ಸ್ಪೀಡಲ್ಲಿ. ಬಾಯಿಗೆ ಬಂದ ಬ್ರೇಕ್ಗಳು ಹೊಡೆದಿರ್ತಾರೆ. ಅವನ್ ತಗೊಬಿಟ್ರೆ ಊಷ್ಟು. ನಿಂಗೆ ಹೇಳದ್ನ ಮಂಡಿ ಮೌಲದಲ್ಲೇನೆ 600 ಒಬ್ಬ ತಗೊಂಡವನೆ ಟ್ರಯಲ್ದು. ಇಲ್ಲ, ಗಾಡಿನೇ 600 ಬೇರೆ ಒಂದು ತಗೊಂಡಿರೋದು. ಅದು ಮಂಡಿ ಮೌಲದಲ್ಲಿ ತಗೊಂಡು ಅವ್ನಿಗೆ ಗೊತ್ತಾಗಿಲ್ಲ. ಅವ್ನು ಫಸ್ಟ್ ಟೈಮ್ ತಗೊಂಡಿರೋದು ಬೈಕು. 3.25 ಲಕ್ಷ ಕೊಟ್ಟಂತೆ 600 ತಂದವನೇ. ಚೈನ್ ಸ್ಪ್ರಾಕೆಟ್ ಹೋಗ್ಬಿಟ್ಟೈತೆ ಗಾಡಿದು, ಗೊತ್ತಾಗಿಲ್ಲ ಅವನಿಗೆ. ಆಮೇಲೆ ಇಂಜಿನಲ್ಲಿ ಏನೇನೋ ಹೊಟ್ಟೋಗಿದೆಯಂತೆ, ಸೌಂಡ್ ಬರ್ತಾಯಿತ್ತಂತೆ. ಚೈನ್ ಸ್ಪ್ರಾಕೆಟ್ ಒಂದು ಹಾಕ್ಸ್ಕೊಂಡಂತೆ 30,000 ರೂಪಾಯಿ ಆಯ್ತಂತೆ. ಅದು ಗ್ರೀನ್ ಕಲರ್ ಬೇಡ ಹೊಡೆದ್ಬಿಟ್ಟಾರೆ ಬೈಕ್ಗೆ. ಇದರಲ್ಲಿ ಏನಾರ 1000cc ಬಿಟ್ಬಿಟ್ರೆ ತಗೊಬಿಡ್ತೀನಿ ನಾನು. 650 ಅದು ಅಂಡರ್ ಪವರ್ಡ್ ಅನ್ಸುತ್ತೆ, ವಿಪರೀತ. ಹಿಮಾಲಯ ಇಷ್ಟ ಆಯ್ತದ? ನಾನು ಆಫ್ ರೋಡಿಂಗ್ ಹೋಗಲ್ವಲ್ಲ. ಆಫ್ ರೋಡಿಂಗ್ ಹೋಗೋರ್ಗೆ ಇಷ್ಟ ಆಗುತ್ತೆ, ನಮಗಾಗಲ್ಲ. ಪರ್ಸ್ನಲಿ ಇಷ್ಟ ಆಗುತ್ತಾ? ಹಿಮಾಲಯನ್ನು, ಡಾಮಿನರು, ಎನ್ಫೀಲ್ಡು 3 ಇದೆ ನೋಡು. ನಾರ್ಮಲ್, ಕ್ಲಾಸಿಕ್ಕು, ಇದು ಥಂಡರ್ಬರ್ಡು. ಆ್ಯಕ್ಚುಲಿ ಡಾಮಿನರ್ ತಗೋಬೇಕು ಅಂತಿದ್ದು ಬಂದು. ಇವೆಲ್ಲ ಕಾಸ್ಟ್ ಎಫೆಕ್ಟಿವ್ ಬೈಕ್ಗಳು, ಬಟ್ ಸಖತ್ತಾಗಿದ್ದಾವೆಲ್ಲ. ಕ್ಲಾಸಿಕ್ 500 ಸಖತ್ತಾಗಿದೆ ಗಾಡಿ. ಅದು ಈಗ ಕಾಂಟಿನೆಂಟಲ್ ನಿಂತೈತಲ್ಲ ಹೊಸದ GT. ಗೊತ್ತೈತೆ. ಇಂಟರ್ಸೆಪ್ಟರು ಕಾಂಟಿನೆಂಟಲ್ GT 650 ಕಾಂಟಿನೆಂಟಲ್ ಅಂತಿಲ್ಲ ಅದನ್ನ. ಅದು ಹಿಂಗೆ ಓಡಿಸ್ಬೇಕು. ಇಂಟರ್ಸೆಪ್ಟರ್ ತಗೋತಾರೆ ಅದಕ್ಕೆಲ್ಲ. ನಾನು ಹೇಳಿಲ್ವಾ, ನಾನು ತಗೋಬೇಕಾದ್ರೆ ಇಂಟರ್ಸೆಪ್ಟರ್ ಬಂದಿತ್ತು. ಇಂಟರ್ಸೆಪ್ಟರು, ಡಾಮಿನರು, ಆಮೇಲೆ ಇದು ಬೆನಿಲಿ, ಮತ್ತು ಇದಿತ್ತಲ್ಲ RR310 TVS. ಆರಾಮಾಗಿ ಹೋಗ್ಬೋದಿತ್ತು, ಕಮ್ಮಿ ಕಾಸ್ಟ್ಗೆ ಒಳ್ಳೆ ಬೆನಿಫಿಟ್. ಬಟ್ ಈ ಗಾಡಿಯಲ್ಲಿರೋ ಮಜಾ ಆ ಗಾಡಿಯಲ್ಲಿ ಹೆಂಗೋ ಬರುತ್ತೆ. ನಾರ್ಮಲ್ ಗಾಡಿ ಅನ್ಸುತ್ತೆ, ಎಲ್ಲ ಇದೆ ಅಲ್ವಾ ಅದರಲ್ಲಿ. ಬಟ್ ನಾರ್ಮಲ್ ಗಾಡಿ ಆಯ್ತಲ್ಲ. ನಾರ್ಮಲ್ ಗಾಡಿ ಆಯಿತು, ಅದು ಅಷ್ಟೇ. ಅದೊಂದೇ ಕಾರಣಕ್ಕೋಸ್ಕರ ತಗೊಳ್ಳಲ್ಲ ಅದನ್ನ. ಇದ್ದರು ಎಲ್ಲ. ಮತ್ತು ಸೌಂಡು ಕೂಡ ನಮಗೆ ಇದು ಅದೇ ಅವ್ರಿಗೆ ಅದು ಓಕೆ. ದುಡ್ಡಿಲ್ಲ ಆ ಲೆವೆಲ್ಗೆ, ಆ ರೇಂಜ್ಗೆ ಇರೋದು ಅಂದರೆ ಡಾಮಿನರ್ ಓಕೆ. ದುಡ್ಡಿದೆ ತಗೋಬೋದು ಅಂದರೆ ಬೇಡ ಡಾಮಿನರು. ಅದೇ ಪ್ರಾಬ್ಲಮ್ ಅಲ್ವಾ ಚೈನು ಗ್ಯಾರಂಟಿ? ಅಷ್ಟೇ ಕಣ, ಏನು ಇರೋಲ್ಲ. ಅಲ್ಲ, ಅದೇ ಪ್ರಾಬ್ಲಮ್ ಅಂತ. ಯಾವುದು? ಈ ಚೈನ್ ಸೌಂಡ್ ಬರ್ತಿರೋದಕ್ಕೆ ಅದೇ ಪ್ರಾಬ್ಲಮ್ಮು. ಕ್ಲೀನ್ ಮಾಡಿ ಲೂಬ್ ಹಾಕೋ ಸರಿ ಹೋಗುತ್ತೆ. ಏನ ಕ್ರೋಮಾ? ಗೊತ್ತಾ? ಒಳಗೋಗಿ ನೋಡ, ನಾವು ಒಂದಷ್ಟು ನೇತು ಹಾಕವ್ರೆ. ಇಲ್ಲಿ ನೋಡಿ, ಯಾವ ಕೀ ಬೇಕಾರ ಮಾಡ್ಕೊಡ್ತಾರೆ. ಗಾಡಿ ಕೀ ಕಳೆದ್ರೆ ಮಾಡಿಸ್ಕೊಂಡು ಹೊಟ್ಟೋಗ್ಬಿಡ್ಬೋದು. ಮಾಡ್ಕೊಡೋದಿತ್ತಲ್ಲ ಈಗ ಯಾರ್ಯಾರು ಖಾಲಿ ಇತ್ತು ಒಳಗೆ ಟೆಂಟು ಗೋಪುರ ತೋರ್ಸ್ಬಿಟ್ಟಿದ್ದಾರೆ. ಅದನ್ನ ಒಂದೇ ಸಬ್ಸ್ಕ್ರೈಬರ್ ಎಲ್ಲಾಕದು ಎಲ್ಲಾಕನ ಒಳಗೆ ಹೋಗ ನಡಿಯ.
ಹಳೇದೇ ಸೌಂಡ್ ಜಾಸ್ತಿ ಕಣ. ಇಲ್ಲ ಇಲ್ಲ ಇದೆ ಹಳೆ ಸೌಂಡ್ ಜಾಸ್ತಿ. ಹಳೆ BS4 3 ಅದಕ್ಕೆ BS6 ಇನ್ನೂ ಕಮ್ಮಿ ಆಗ್ಬಿಡುತ್ತಲ್ಲ ಸೌಂಡು. ಅದಕ್ಕೆ BS6ಗೆ ಮೊನ್ನೆ ಯಾರೋ ತಗೊಂಡಿದ್ದ ಹುಡುಗ. ಇಲ್ಲೊಂದು ಕನ್ವರ್ಟರ್ ಬರುತ್ತೆ, ಇಷ್ಟಪ್ಪ, ಅದು ಹಾಕಿ ಸೌಂಡ್ ಮಾಡಿಫೈಯರ್ ಅಥವಾ ಇದು ಪೊಲ್ಯೂಷನ್ ಕಂಟ್ರೋಲ್ ಎರಡೂ ಸೌಂಡ್ ಪೊಲ್ಯೂಷನ್ ಎರಡೂ. ಆಯ್ತು. ಕೇಸ್ ಚೆಕ್ ಮಾಡೋಕ್ಕೆ, ಗಾಡಿ ಮೇಲೆ ಕೇಸ್ ಐತಾ ಅಂತ ಚೆಕ್ ಮಾಡೋಕ್ಕೆ. ಸಿಗ್ನಲ್ ಜಂಪು, ಹೌದಾ? ನನಗೆ ಗೊತ್ತಿಲ್ಲ ಏನಿಲ್ಲ ಅಂತ. ಸಿಗ್ನಲ್ ಜಂಪು ಅದು ಇದು ಎಲ್ಲ ಚೆಕ್ ಮಾಡ್ತಾರೆ. ನನ್ನ ಗಾಡಿಗಾಗಲೇ 4 ಸತಿ ಚೆಕ್ ಮಾಡೋರು ಮೈಸೂರಲ್ಲೇ. ಏನೋ ಇಲ್ವಾ? ಏನೂ ಇಲ್ಲ. So here we go. Police have stopped us to check is there any cases on the vehicle. ಅನ್ಬಾಕ್ಸಿಂಗ್ ಮಾಡ್ತೀಯಾ? ಯಾವಾಗ? ಈಗಲಾ? ಮೊಬೈಲಲ್ಲೇ ಮಾಡೋಣ. ಅನ್ಬಾಕ್ಸ್ ಮಾಡಿದ್ರು ಕಂಪೇರ್ ಮಾಡೋಕ್ಕೆ ಇನ್ನೂ ಒಂದು 2 ಬೇಕಲ್ಲ. ಏರ್ಪಾಡ್ ಜೊತೆ ಕಂಪೇರ್ ಮಾಡೋಣ. ಏರ್ಪಾಡ್ ಜೊತೆ ಪ್ರೈಸ್ ರೇಂಜಲ್ಲಿ, ಈ ಪ್ರೈಸ್ ರೇಂಜಲ್ಲಿ ಹೋಗಿ ಅದನ್ನು ಕಂಪೇರ್ ಮಾಡಿಬಿಟ್ರೆ ಇರೋ ಸಬ್ಸ್ಕ್ರೈಬರ್ಸು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಏರ್ಪಾಡ್ ವರ್ಸಸ್ ನಂದು AKG ಐತಲ್ಲ, ಇದು ಸ್ಯಾಮ್ಸಂಗ್ದು, ಅದನ್ನು ಮಾಡ್ಬೋದು. ಅದೇನು ಪ್ರೈಸು? ಎರಡು ಆಲ್ಮೋಸ್ಟ್ ಒಂದೇ. ಅದು 11,000, ಇದು 11,000. Somewhere close to 100 subscribers, guys. So make it 100, please. Another 6 is what I need to make it 100. So thanks for all the 94 people who loved me and subscribed. And thanks for all my upcoming subscribers too.